ಏನ್ ಸರೋಜಮ್ಮ, ಏನ ಮಾಡ್ತಿರಂಗಿದ್ಯಲ್ಲಮ್ಮ? ಹಾ, ಏನಮ್ಮ ಸಮಾಚಾರ? ತಿಂಡಿ ಆಯ್ತಾ? ಇಲ್ಲೇ ಶಾಂತಕಯ್ಯ, ಏನು ಮಾಡ್ತಿರಲ್ ಕಣಕ. ರಾಗಿ ಹಸಿಟ್ ಖಾಲಿ ಆಗಿತ್ತು, ಅದಕ್ಕೆ ರಾಗಿ ತೊಳಿತಿದ್ದೆ ಕಣಕ. ಮಿಲ್ಲಿಗೆ ಕೊಟ್ಟು ಕಳ್ಸಕ್ಕೆ ರಾಗಿ ತೊಳೆದು ಒಂಚೂರು ಒಣಾಕನಂತ ಎಲ್ಲ ಕಸ ಗಿಸ ಗುಡಿಸ್ತಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ. ಏನಕ್ಕಯ್ಯ ಅಪರೂಪಕ್ಕೆ ಬಂದಿಯಾ ಬಡವ್ರ ಮಂತವ? ಹಾ, ಯಾವತ್ತೇ ಇಲ್ದಿದ್ದು ಇವತ್ ಬಂದ್ಬಿಟ್ಟಿಯಲ್ಲಮ್ಮ ಮಂತವು. ಏನಕ್ಕಯ್ಯ ಸಮಾಚಾರ? ಹಾ, ಹಿಂಗೆ ಯಾವತ್ತೂ ಹಿಂಗೆ ಸುಮ್ನೆ ಬರೋಳಲ್ಲ ನೀನು. ಹಾ, ಏನಕ್ಕ ಸಮಾಚಾರ? ಪರವಾಗಿಲ್ಲ ಕಣಮ್ಮ, ನೀನು ಒಂಥರ ಮಾತ್ ಚೆನ್ನಾಗಿ ಕಲ್ತೀಯ ಕಣಮ್ಮ. ಹಂಗಾರೆ ನಿಮ್ಮಂತವ್ ನಾನು ಯಾವತ್ತು ಬರಲ್ವನ್ನು? ಹಾ, ಇವತ್ತೇನ ಬಂದಿರೋದು? ಹಾ, ಹಿಂಗೆ ಹೇಳ್ತಿದ್ಯಲ್ಲ. ಏ ಶಾಂತಕಯ್ಯ, ಸುಮ್ನೆ ಬೇಜಾರ್ ಮಾಡ್ಕೋಬೇಡ. ನಾನು ನಗಾಡ್ತಾ ಹಿಂಗೆ ಹೇಳಿರಿ ಅದಕ್ಕೇನೆ ಬೇಜಾರ್ ಮಾಡ್ಕೊಳದ ನೀನು? ಬಾ ಕೂತ್ಕ. ಏನಕ್ಕಯ್ಯ ಸಮಾಚಾರ? ಹಾ, ಏನ್ ಮಾಡಿದ್ದೆ ತಿಂಡಿನ? ಹಾ, ತಿಂಡಿ ತಿಂದೇನಕ್ಕ? ಹ್ಞೂ ಕಣಮ್ಮ, ಆಯ್ತು. ತಿಂಡಿ ಅಲ್ ಕಣಮ್ಮ, ನಾನು ಅಡಿಗೆ ಮಾಡಿದ್ದೆ. ಬಸ್ಸಾರು ಮಾಡ್ಬಿಟ್ಟು ಮುದ್ದೆನೂ ಅನ್ನ ಮಾಡಿದ್ದೆ ಕಣಮ್ಮ. ಇವಾಗಿನ ಒಂದು ಮುದ್ದೆ ಊಟ ಮಾಡ್ಕೊಂಡ್ ಬಂದೆ. ನನಗೆ ಶುಗರ್ ಐತ್ ನೋಡು. ನಿಮ್ಮ ಮಾಮಂಗೂ BP ಶುಗರ್ ಎರಡೂ ಇದಾವೆ. ಅದಕ್ಕೆ ನಾವು ತಿಂಡಿ ಜಾಸ್ತಿ ತಿನ್ನಲ್ ಕಣ ಎಮ್ಮಣ್ಣಿ. ಯಾರ ಬಂದ್ರೆ ನೆಂಟ್ರು ಬಂದ್ರೆ, ಇಲ್ಲ ಆ ಹುಡುಗಿರು ಏನಾರ ಬಂದ್ರೆ ಏನಾರು ತಿಂಡಿ ಮಾಡ್ಕೊಳ್ತಾರ ಅಷ್ಟೇನೆ. ನಾವು 3 ಟೈಮನ್ನು ಮುದ್ದೆ ಇಲ್ಲ ಚಪಾತಿ. ಜಾಸ್ತಿ ತಿಂಡಿ ತಿನ್ನಲ್ಲ ಕಣಮ್ಮಣಿ. ಅದೇ ಸರಿ ಸುಮ್ನಿರಕಯ್ಯ, ಅದೇ ಪಾಡಾತು ಅಂತಾರ. ತಿಂಡಿ ತಿನ್ನಕ್ಕಿಂತ ಅಡಿಗೆ ಮಾಡ್ಕೊಂಡು ಮಾಡೋದು, ಊಟ ಮಾಡೋದೈತಲ್ಲ, ಭಾಳ ಚೆನ್ನಾಗಿರುತ್ತೆ. ಸುಮ್ನಿರು. ತಿಂಡಿಲಿ ಏನಿಲ್ಲ ಅಲ್ಲೇ 12-1 ಗಂಟೆಗೆ ನೀನು ಒಟ್ಟಸ್ತಿರೋದ್ ಕಣಕೋ. ತಿಂಡಿ ತಿಂದ್ರೆ ನಿಮ್ದೇ ಸರಿ ಕಣಮ್ಮ. ಹೆಂಗ ಅಮ್ಮಣಿ? ಶಾಂತಮ್ಮ ಯಾವಾಗ ಬಂದಮ್ಮ? ಹಾ, ಏನ್ ಸಮಾಚಾರ? ಹಾ, ಇಬ್ರಾಳನ ಏನೋ ಜೋರಾಗಿ ಮಾತಾಡ್ತಿದ್ದೀರಲ್ಲಂಬೋ, ಏನ್ ಮಾತಾಡ್ತಿರೋದು? ಹಾ, ಏನ್ ಹೇಳ್ಕಣ್ ಗೌರಾಜಿ, ನಿನ್ ಸೊಸೆ ಮಾತಾಡಿದ್ ನೋಡಲ್ಲಿ. ನಾನು ನಿಮ್ಮಂತವ ಅಪ್ರೂಪಕ್ ಬರ್ತೀನಂತೆ, ಹಂಗಂತ ನೀನ್ ಸೊಸೆ ಕೇಳ್ತಿದ್ದಾಳ ನೋಡಮ್ಮ ಅವು. ಹಾ, ಅಪ್ರೂಪಕ್ಕ ನಾನು ಬರೋದು? ಹಾ, ಅಮ್ಮಣ್ಣಿ ಶಾಂತಮ್ಮ, ಆ ಹುಡುಗಿ ಏನ ನಗ್ತಾ ಇಲ್ಲಿರೋದಕ್ಕೆ ನೀನ್ ಬೇಜಾರ್ ಮಾಡ್ಕಣದ? ಹಾ, ತಿಳ್ಕಣಮ್ಮ ತಾಯಿ, ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಏನಿಲ್ಲ, ನಾನ್ಯಾಕೆ ಬೇಜಾರ್ ಮಾಡ್ಕೊಳಣ? ಇನ್ನೇನು ಅಪರೂಪನೇ ಅಲ್ವಾ, ಜಾಸ್ತಿ ಇನ್ನೆಲ್ಲ ಬರ್ತಿದ್ದೀನಿ. ಮೊದ್ಲಂದ್ರೆ ನಿಂತವ್ಲೇನೆ ಎದ್ದು ಬಿದ್ದು ಇರ್ತಿದ್ದೆ. ಇವಾಗಂದ್ರೆ ಏನ್ ಮಾಡ್ತೀಯ? ಮಗ ಸೊಸೆ ಎಲ್ಲ ಆಗೋದ್ರು, ಮೊಮ್ಮಕ್ಳುಗಳಾಗೋದ್ರು, ಮಂತವ ನೋಡ್ಕೋಬೇಕು, ತೋಟದ ಹತ್ರ ಹೋಗಿ ಬರ್ಬೇಕು. ಇವಾಗಂತೂ ಪುರ್ಸೊತ್ತಿಲ್ಲ. ಏನ್ ಮಾಡೋಣ ನಾವು ಜಿ? ಹ್ಞೂ ಕಣಮ್ಮ, ಏನು ಮಾಡೋಕ್ಕಾಗಲ್ಲ ಬಿಡು. ನೀನೇನು ಬೇಜಾರು ಮಾಡ್ಕೋಬೇಡ. ಈಗ ಮನ್ಲಿ ಮೊಮ್ಮಕ್ಳುಗಳು ಇದಾರ ಅಂದಮೇಲೆ ನೋಡ್ಕೋಬೇಕಲ್ವಾ? ಸೊಸೆ ಮೇಲೆ ನೀ ಎಲ್ಲಾನು ಬಿಡಕ್ಕಾಗುತ್ತೇನೆ ಅಮ್ಮಣ್ಣಿ. ಬಿಡು, ನೀನೇನು ತಲೆ ಕೆಡ್ಸ್ಕೋಬೇಡ. ಆ ಹುಡುಗಿ ಏನ ನಗ್ತಾ ಹೇಳಿದಾಳ, ಅದಕ್ಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀಯ? ಅಲ್ಕಣಮ್ಮ ಸರೋಜಮ್ಮ, ನಮ್ಮ ಇವಳಿದಾಳ ನೋಡು, ನಮ್ಮ ಶಾಂತಮ್ಮ. ಮೊದ್ಲೆಲ್ಲಾನು ಎದ್ದು ಬಿದ್ದು ನಂತವಳನೆ ಇರ್ತಿದ್ಲು ಕಣಮ್ಮ. ಬೇಜಾರಾದ್ರೆ ಆಯ್ತು, ಏನಾರ ಕೇಳಿದ್ರೆ ಇಂಥ ಅಡಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂತವಳನೆ ಬಂದು ಕೇಳ್ಕೊಂಡು ಹೋಗ್ತಿದ್ಲು ಆ ಹುಡುಗಿ ಪಾಪ. ಇವಾಗ ಏನಂದ್ರೆ ಮಕ್ಳು ಮೊಮ್ಮಕ್ಳು ಸೊಸೆಂದ್ರುಗಳೆಲ್ಲ ಬಂದ್ಬಿಟ್ರು. ಪಾಪ ಮಂತವ ಅವು ಇವು ನೋಡ್ಕೋಬೇಕು, ನೆಂಟ್ರು ಪಂಟ್ರು ಎಲ್ಲ ಬರ್ತಿರ್ತಾರೆ. ಪುರ್ಸೊತ್ತಿಲ್ಲ, ಅದಕ್ಕೆ ಪಾಪ ಬರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಕಾಲ ಬಂದಂಗೆ ತಳ್ಕೊಂಡು ಹೋಗ್ತಿರ್ಬೇಕಲ್ವೇನೋ. ಏನ್ ಶಾಂತಕಯ್ಯ, ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ ನಮ್ ಗೌರಾಜಿ ಮಂತವ? ಏನ್ ಸಮಾಚಾರ? ಅಲ್ಲೇ ಯಾವತ್ತು ಇಲ್ದಿದ್ದು ಇವತ್ತು ಮಂತವ ಬಂದ್ಬಿಟ್ಟೈತಲ್ಲಪ್ಪೋ ನಮ್ ಶಾಂತಕಯ್ಯೋ. ಏನಕ್ಕಯ್ಯೋ ಸಮಾಚಾರ? ನೇತ್ರಮ್ಮ, ಏನಿಲ್ ಕಣಮ್ಮ, ನನ್ಗೂನು ಮಂತವ ಎಲ್ಲ ಕೆಲ್ಸ ಗಿಲ್ಸ ಎಲ್ಲ ಆಗಿತ್ತು. ಭಾಳ ದಿವಸ ಆಗಿತ್ತು ನೋಡು. ಅಜ್ಜಿ ತಾವ್ ಬಂದು ಮಾತಾಡ್ಸಿ, ಗೌರಜ್ಜಿ ತಾವ್ ಬಂದು ಮಾತಾಡ್ಸಿ ಭಾಳ ದಿವಸ ಆಗಿತ್ತು. ನಾನು ಮಂತವ್ ಕುಂತು ನನ್ಗೂನು ಬೇಜಾರಾಗ್ತಿತ್ತು. ಅದಕ್ಕೆ ಒಂದ್ ಗಳಿಗೆ ಎಲೆಡ್ಕೆ ಹಾಕೊಂಡು ತಿನ್ಕೊಂಡು ಅಜ್ಜಿಗೆ ಮಾತಾಡ್ಸ್ಕೊಂಡು ನಿಮ್ಗಳಿಗೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮನಿ. ಇನ್ನೇನಿಲ್ಲ, ಬಾ ಕೂಕ ಬಾರೆ ಒಂದಿಟ್ಟು. ಬಾ ಕೂತ್ಕ, ಒಂದ್ ಗಳಿಗೆ ಮಾತಾಡೋಣಂತೆ. ಏನ್ ಮಾಡ್ತೀಯ? ಮತ್ತೆ ಇನ್ನೇನಮ್ಮ ಸಮಾಚಾರ? ಮೊಮ್ಮಕ್ಳು ಹುಡುಗರೆಲ್ಲ ಚೆನ್ನಾಗಿದಾರೇನಮ್ಮ? ಊರಿಗೆ ಬಂದಿದ್ರ? ಹ್ಞೂ ಕಣಜಿ, ಎಲ್ಲರೂ ಚೆನ್ನಾಗಿದ್ದಾರೆ. ಮೊನ್ನೆ ಏನು ಗೌರಿ ಹಬ್ಬಕ್ಕೆ ಬಂದಿದ್ರು. ಏನೋ ಆಫೀಸಿಗೆ ಡ್ಯೂಟಿ ರಜಾ ಕೊಟ್ಟಿದ್ರಂತ ಬಂದಿದ್ರು ಕಣಜಿ. ಬಂದ ಹಬ್ಬ ಮುಗಿಸ್ಕೊಂಡು ಮಾರನೇ ದಿವಸನೇ ಹೋಗ್ಬಿಟ್ರು. ಕೆಲಸ ಆಯ್ತಂತ ಹೋಗ್ಬಿಟ್ರು. ಇನ್ನೇನೀಗ ಹುಡುಗರಿಗೆ ದಸರಾ ಹಬ್ಬಕ್ಕೆ ರಜಾ ಕೊಡ್ತಾರೇನ, ಅದಕ್ಕೆ ಹುಡುಗರಿಗೆ ಬಿಟ್ಟು ಹೋಗಕ್ಕೆ ಬರ್ಬೋದು ಅನ್ಕೊಂಡಿದೀನಿ. ದಸರಾ ಹಬ್ಬಕ್ಕೆ ಬರ್ಬೋದು ಕಣಮ್ಮ. ಹೆಂಗ ಒಳ್ಳೇದಾಗ್ಲಿ ಬಿಡು, ಹೆಂಗ ಪಾಡಾಯ್ತು. ಹುಡುಗ ಹೆಂಗ ನೀವು ಓದಿಸಿದಕ್ಕೂ ಹೆಂಗ ಪಾಪ ಬುದ್ಧಿವಂತ ಆಗ್ಬಿಟ್ಟು ಏನೋ ಅವ್ನ ಜೀವನ ಮಾಡ್ಕೊಂತಿದ್ದಾನೆ, ನಿಮಗೆ ತೊಂದರೆ ಕೊಡ್ದಂಗೆ. ಒಳ್ಳೇದಾಗ್ಲಿ ಬಿಡಮ್ಮ. ಹೆಂಗ ಅವ್ರ ಅಪ್ಪನಂಗೆ ಪಾಪ ಹುಡುಗ ಮಾತ್ರ ನಿನ್ ಮಗ ಬುದ್ಧಿವಂತ ಕಣಮ್ಮ. ಅವನ ಬಗ್ಗೆ ಒಂದೆರಡು ಮಾತಾಡಂಗಿಲ್ಲ. ಹೆಂಗ ಪಾಪ ಕಷ್ಟ ಪಡ್ತಿದ್ಲು, ಹೆಂಗ ದೇವ್ರ ದಯದಿಂದ ಹೆಂಗ ದೇವ್ರ ಕಣ್ಬಿಟ್ಟು ಹೆಂಗ ಇರ್ಲಿ ಬಿಡಮ್ಮ. ಹೆಂಗ ದೇವ್ರ ದಯದಿಂದ ಪಾಪ ಇಲ್ಲೇನೇ ನಮ್ ಜೊತೆ ಕೂಲಿ ನಾಲಿ ಮಾಡಿ ಹೆಂಗ ಬೆಳೆಸೋದಕ್ಕೂ ಹೆಂಗ ಒಳ್ಳೇದಾಯ್ತು ಪಾಪ. ಹೆಂಗಿರ್ಬೇಕ ಏನ ಹೇಳ್ತಿದ್ಯಾ ಒಬ್ಳೇನೇನೆ ನೀನೆ? ಯಾರ್ಗೆ ಏನಾಯ್ತಕ್ಕ? ಪಾಪ ಕಷ್ಟ ಪಡ್ತಿದ್ಲು, ಹೆಂಗ ಈಗಾದ್ರೂ ದೇವ್ರ ಕಣ್ ತೆಗ್ದ ಒಳ್ಳೇದಾಗ್ಲಿ ಬಿಡುವಂತ ಯಾರ್ಗಕ್ಕ ಹೇಳ್ತಿರೋದು? ಯಾರಿಗೇನಾಯ್ತಕ್ಕ? ಯಾರ ಬಗ್ಗೆನೂ ಅಲ್ ಕಣಮ್ಮ ನೇತ್ರಮ್ಮ. ಅದೇ ಕಣಮ್ಮ, ನಮ್ ಲಕ್ಷ್ಮಕ್ಕಿದಾಳ್ ನೋಡು, ಲಕ್ಷ್ಮಕ್ಕನ ಮಗುಂಗೆ ಗೌರ್ಮೆಂಟ್ ಕೆಲಸ ಆಗೈತಂತೆ, ಪೊಲೀಸ್ ಕೆಲಸ. ಅದಕ್ಕೆ
ಪಾಪ ಎಲ್ಲಾರು ಮಾತಾಡ್ತಿದ್ರು ಊರಲ್ಲೆಲ್ಲ ಅವ್ರದಿಂದನೇ ಮಾತ್ಕಣಮ್ಮು. ಆ ಹುಡುಗ ಪಾಪ ಕಷ್ಟಪಟ್ಟಿದ್ದಕ್ಕೂ ಹೆಂಗ ಕೆಲಸ ಸಿಕ್ತು ಅಂತ ಎಲ್ಲಾರು ಮಾತಾಡ್ತಿದ್ರ. ಅದಕ್ಕೆ ನಾನು ಲಕ್ಷ್ಮಕ್ಕನ ಹತ್ರ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ ಕಣಮ್ಮ. ನನ್ಗೂ ಭಾಳ ಖುಷಿ ಆಗೋಯ್ತತ್ಲಾಗಿ. ಹೆಂಗ ನಮ್ಮ ಹುಡುಗ ನಮ್ಮ ಮುಂದೆನೇ ಆಡ್ಕೊಂಡು ಓಡಾಡ್ಕೊಂಡಿದ್ದ ಹುಡುಗ ಹೆಂಗ ಗೌರ್ಮೆಂಟ್ ಕೆಲಸ ತಗೊಂಡಂತ ನಮ್ಗೂ ತೃಪ್ತಿ ಆಯ್ತು ಕಣಮ್ಮ. ಅರೆ ಅಮ್ಮಣ್ಣಿ, ನಮ್ ಲಕ್ಷ್ಮಕ್ಕನ ಮಗ ಏನೇ? ಆ ಕಿರಿಯವನ ಉದ್ದಕ್ಕಿದ್ನಲ್ಲ ಅವನೇನೆ? ಕಣಜಿ, ಅದೇ ಕಣಜಿ, ನಮ್ ಲಕ್ಷ್ಮಕ್ಕನ ಮಗ ರಮೇಶ ಇದ್ದ ನೋಡು, ಅವನೇನೆ ಕಿರಿಯವನು, ಉದ್ದಕ್ಕಿದ್ದ ನೋಡು, ಅವನೇನೇನೆ. ಆ ಹುಡುಗನೇ ಕಣಜಿ, ಮೊನ್ನೆ ಬ್ಯಾಗ್ ಹಾಕೊಂಡು ನಮ್ಮ ಮುಂದೆನೆ ಕಾಲೇಜಿಗೆ ಹೋಗ್ತಿದ್ದ ಹುಡುಗ ಗೌರ್ಮೆಂಟ್ ಕೆಲಸ ತಗೊಂಡಿದ್ದ ನೋಡಜ್ಜಿ. ಮಾತ್ರ ಆ ಹುಡುಗ ಮಾತ್ರ ಕಣಜಿ, ನಾನು ನೋಡ್ತಿದ್ದೆ ನೋಡು. ಇವತ್ತಿನವರ್ಗುನು ಊರಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ರು ತವ ಜಗಳ ಆಡದವನಲ್ಲ, ಒಬ್ರು ತವ ಮಾತಾಡೋನಲ್ಲ ಕಣಜಿ. ಅವನಾಯ್ತು, ಅವ್ನ ಕೆಲಸ ಆಯ್ತು. ಕಾಲೇಜಿಂದ ಬರ್ತಿದ್ನ, ಮನೇಲಿ ಕುತ್ಕೊಂಡು ಓದವನು, ಇಲ್ಲ ತೋಟದ ಕಡೆ ಹೋಗೋನು, ಇಲ್ಲ ಹೊಲತಾವ್ ಕೆಲಸ ಮಾಡೋನು. ಶನಿವಾರ ಭಾನುವಾರ ರಜೆ ಬಂದ್ರು ಆಯ್ತು, ಮನೆ ಕೆಲಸ ಆಯ್ತು, ಅವನಾಯ್ತು. ಹಂಗ್ ಮಾಡಿ ಹೆಂಗ ಹುಡುಗ ಓದ್ಕೊಂಡು ಏನೋ ಒಂದ್ ಕೆಲಸ ತಗೊಂಡ ಬಿಡು, ದೇವ್ರ ಒಳ್ಳೇದ್ ಮಾಡಿ. ನಾನು ಅವ್ರ ಅಮ್ಮ ಇಂತವ ಅಲ್ಲಿ ಇಲ್ಲಿ ಹೋಗ್ತಿದ್ದೆ ನೋಡಿ, ಅವ್ ಮಂತವ ಅವಾಗ ನೋಡ್ತಿದ್ದೆ. ಯಾವಾಗ್ಲೂ ಕೈಲಂತೂ ಬುಕ್ ಇರ್ತಿದ್ದು ಕಣಜಿ. ಬುಕ್ ಇಟ್ಕೊಂಡು ಓದೋದು, ಬರೆಯೋದು, ಮೊಬೈಲಲ್ಲಿ ಏನೋ ಕೇಳೋನು, ಬರ್ಕೊಳೋದು, ಹಂಗೇನೇನೆ ಮಾಡ್ತಿದ್ದ. ಏನೋ ಕಷ್ಟಪಟ್ಟಿದ್ದಕ್ಕೆ ಭಗವಂತ ಹೆಂಗ ಒಳ್ಳೇದ್ ಮಾಡಿದಾನ ಬಿಡಜ್ಜಿ ಹಿಂಗ. ಹ್ಞೂ ಕಣಮ್ಮ ಗಿರ್ಜಮ್ಮ, ನಾನು ನೋಡ್ತಿದ್ದೆ. ಅದೇ ನಮ್ಮ ತೋಟದ ಪಕ್ಕದಲ್ಲಿ ಅವ್ರದ್ದು ತೋಟ ಇತ್ತು ನೋಡು. ಆ ಹುಡುಗ ಬೆಳಿಗ್ಗೆನೂ ಬರೋನು, ಸಂಜೆನೂ ಓಡ್ ಬರೋನು, ಓಡಾಗವನು ಓಡ್ ಬರೋನು. ಹಂಗೇನೇ ಜಂಪ್ ಮಾಡೋದೇ ನೋಡ್ತೀಯ ಅವಂದು. ಹಂಗೇನೇ ಆ ಗುಂಡ್ ಕಲ್ಲು ಅಂತ ಒಂದು ಕಲ್ಲು ಮಾಡ್ಕೊಂಡಿದ್ದ ಕಣಮ್ಮ. ಆ ಕಲ್ಲನ್ನ ತಗೊಳೋದು, ಗೆರೆ ಹೇಳ್ಕೊಂಡು ದೂರ ಅಂದ್ರೆ ದೂರ ಎಸೆಯೋದು, ಆಮೇಲೆ ನೋಡೋದು. ಹಂಗ್ ಮಾಡೋನು, ಜಂಪ್ ಮಾಡೋನು, ದಿನಾಲೂ ಹಿಂಗೆ ಮಾಡ್ತಿದ್ದ. ನಾನು ಈ ಕಾಲೇಜ್ನಲ್ಲಿ ಇನ್ನೇನು ಆಟ ಗೀಟಕ್ಕೆ ಸೇರಿರ್ಬೇಕು, ಅದಕ್ಕೆ ದಿನಾಲೂ ಹಿಂಗೆ ಓಡಾಡ್ತಿದ್ದಾನೆ ಹುಡುಗ, ಹಿಂಗೆ ಆಟ ಆಡ್ತಿದ್ದಾನೆ. ಗೆಲ್ಲೋದಕ್ಕೆ ಅನ್ಕೊಂತಿದ್ದೆ ಕಣಮ್ಮ. ಹೆಂಗ ಭಾಳ ಕಷ್ಟಪಟ್ಟಾನ್ ಬಿಡು. ನಾನು ಅವ್ರ ಮನೆಗೆ ಹೋದಾಗ ನೋಡ್ತಿದ್ದೆ ನೋಡು. ಅವ್ರ ಅಮ್ಮಯ್ಯ ಕೆಲಸ ಮಾಡ್ತಿದ್ರೆ ಈ ಹುಡುಗ ಅವ್ರ ಅಮ್ಮ ಹಿಂಗೂ ಕೆಲಸನೂ ಮಾಡ್ಸೋನು, ಹುಡುಗಿ ಮಾಡ್ಸಂಗೆ ಎಲ್ಲಾನು ಕೆಲಸ ಮಾಡಿಸಿ ಹೆಂಗ ಓದ್ಕೊಂತಿದ್ದ ನೋಡಿ. ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಬಿಡಮ್ಮ. ಹೆಂಗ ನಮ್ಮೂರಲ್ಲ ನಮ್ಮ ಹುಡುಗ ಹೆಂಗ ಒಂದ್ ಕೆಲಸ ತಗೊಂಡ ಅಂದ್ರೆ ನಮ್ಗೂ ಖುಷಿನೇ ಬಿಡಮ್ಮ. ಮೂ ಕಣಜಿ, ಪುಕ್ಷಾಟೆನ ಈ ಕಾಲದಲ್ಲಿ ಕೆಲಸ ತಗೊಳದಂದ್ರೆ ಕಷ್ಟಪಟ್ರೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸಿಕ್ಕೇ ಸಿಗುತ್ ಕಣಜಿ. ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ಅನ್ನಂಗೆ ನಿದ್ದೆ ಇಲ್ದಂಗೆ ಓದ್ಬೇಕು. ಕಷ್ಟಪಟ್ಟು ಓದಿರೋದೇನೆ ಕೆಲಸ ಸಿಗೋದು. ನಮ್ಮವು ಇದಾವೆ ಮಂತವ, ಅದೇನು ಮಾಡ್ತಾವೋ ಏನ. ಬೆಳಿಗ್ಗೆ ಎದ್ದು ಅದೆಂತದ ಕಟಿಂಗು, ಸ್ಟೈಲ್ ಕಟಿಂಗ್ ಮಾಡಿಸ್ಕೊಂಡು ಕೈಲೊಂದು ವಾಚ್ ಅಂತೆ ಅವ್ರ ಮೊಬೈಲು, ಯಾವಾಗ್ಲೂ ಬ್ಯಾಗ್ ನೇತಾಕೊಂಡು ಸ್ಟೈಲಾಗಿ ಹೋಗೋದು, ಸ್ಟೈಲಾಗಿ ಬರೋದು. ಮನೇಲಿ ಬಂದು ಬ್ಯಾಗ್ ಇಡೋದು, ತಿರ್ಗಾ ನಾಳೆ ಕಾಲೇಜಿಗೆ ಎದ್ದು ಹೋದಾಗ್ಲೇನೆ ಬ್ಯಾಗ್ ಎತ್ಕೊಂಡು ಹೋಗೋದು. ಕೂತ್ಕೊಂಡು ಒಂದು ಓದಲ್ಲ, ಒಂದು ಬರೆಯಲ್ಲ. ಏನ್ ಮಾಡ್ತಿದಾರಂತ ಗೊತ್ತಾಗಲ್ಲ ಕಣಜಿ ನನ್ಗಂತೂ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನಮ್ಮವಕ್ಕೆ. ಯಾವಾಗ್ಲೂ ನೋಡು ಮೊಬೈಲ್ ಕೈಲಿ, ಯಾವಾಗ ನೋಡು ಮೊಬೈಲ್ ಕೈಲಿ. ಮೊಬೈಲ್ ಹಿಂಗ್ ಕೈಲಿ ಇಟ್ಕೊಂಡಿದ್ರೆ ಹಿಂಗ್ ಓದಕ್ಕಾಗುತ್ತಾ? ಓದೋ ಮಕ್ಳುಗಳು ಯಾವಾಗ್ಲೂ ಕೈಲಿ ಬುಕ್ ಇಟ್ಕೊಂಡಿರ್ತಾರಮ್ಮ. ನಮ್ಮ ಹುಡುಗರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಯಾಕ ಬುದ್ಧಿನೇ ಕಲಿಯಂಗಿಲ್ಲ. ನಾನು ಕಾಲೇಜ್ ತಾಗ ಹೋಗಿ ಬರ್ಬೇಕು ಕಣಜಿ. ಅಲ್ಲ ಕಣತೆ, ಅದೇ ಕಣತೆ, ದಿನಾಲೂ ನಮ್ಮ ಮನೆ ಮುಂದಾಸಿ ಕಾಲೇಜಿಗೆ ಹೋಗ್ತಿದ್ನಲ್ಲ ರಮೇಶ, ಆ ರಮೇಶನ ಕೆಲಸ ತಗೊಂಡಿರೋದು ಪೊಲೀಸ್ ಕೆಲಸ. ಹ್ಞೂ ಕಣಮ್ಮ, ಆ ಹುಡುಗನೇ ತಗೊಂಡಿರೋದು. ಓಹೋ, ಭಾಳ ಚೆನ್ನಾಗಿ ಓದ್ತಿದ್ದ ಕಣಮ್ಮ ಅವನು. SLC-ಲೂ PUC-ಲೂ ಅವನು ಫೋಟೋ ಎಲ್ಲ ಬಂದಿತ್ತು ಕಣಮ್ಮ. ಪಾಂಪ್ಲೆಂಟಲ್ಲೆಲ್ಲ ಫೋಟೋ ಮಾಡಿಸಿದ್ರು, ಅಷ್ಟು ಚೆನ್ನಾಗಿ ನಂಬರ್ ತೆಗ್ದಿದ್ದ ಅವನು. ಭಾಳ ಒಳ್ಳೆ ಹುಡುಗ ಅವನು. ಯಾವಾಗ ನೋಡು ಬುಕ್ ಅವನ ಕೈಲಿ, ಯಾವಾಗ ನೋಡು ಬುಕ್ ಅವನ ಕೈಲಿ. ಅವ್ರ ಅಪ್ಪ ಹಿಂಗಾರ ಆಗ್ಲಿ, ಅವ್ರ ಅಮ್ಮ ಹಿಂಗಾರ ಆಗ್ಲಿ, ಇವತ್ತಿನವರ್ಗು ತಿರುಗೊಂದು ಮಾತಾಡಿದ್ ನಾನು. ಇಷ್ಟು ವರ್ಷ ಆಗೈತೆ ಆ ಹುಡುಗ ಮಾತಾಡಿದ್ ನಾನು ಇವತ್ತಿನವರ್ಗು ನೋಡಿಲ್ಲ ಕಣಮ್ಮ. ಹೆಂಗ ಅವ್ರ ಅಪ್ಪ ಅಮ್ಮ ಭಾಳ ಕಷ್ಟಪಡ್ತಿದ್ರು ಬಿಡಮ್ಮ. ಆ ಲಕ್ಷ್ಮಕ್ಕ ಮಾತ್ರ ಪಾಪ ಆಪ್ರೇಷನ್ ಗಿಪ್ಲೇಷನ್ ಎಲ್ಲ ಆಗೈತೆ. ಆದ್ರೂ ಹೊಲ್ತಾವ್ ಬಂದ್ಬಿಟ್ಟು ಕೆಲಸ ಮಾಡೋದು ನೋಡಿ ನನಗೂ ಒಟ್ಟು ಉರಿಯೋದು. ಹೆಂಗ ಅವ್ರ ಅಮ್ಮ ಹಿಂಗ್ ಕಷ್ಟ ನೋಡಿ ಪಾಪ ಹುಡುಗ ಓದಿ ಹೆಂಗ ಬುದು ಅಂತ ಅದ ಬಿಡಮ್ಮ. ಹೆಂಗ ದೇವ್ರ ಒಳ್ಳೇದ್ ಮಾಡ್ಲಿ. ಹೆಂಗ ನಮ್ಗೂನು ಭಾಳ ಖುಷಿ ಆಯ್ತು ಕಣಮ್ಮ ಅತ್ಲಾಗಿ. ಹ್ಞೂ ಕಣಜಿ, ನನ್ಗೂನು ಭಾಳ ಖುಷಿ ಆಯ್ತು. ಹೋಗಿದ್ದೆ, ನಾನು ಕೇಳಿದೆ. ಕಣಕ ಆಯ್ತು. ಭಾಳ ವರ್ಷದಿಂದ ಕಷ್ಟಪಟ್ಟಿದ್ದ, ಅಲ್ಲೇ 3-4 ವರ್ಷದಿಂದ ಎಕ್ಸಾಮ್ ಬರಿತಾನೆ ಇರ್ತಿದ್ದ. ಯಾವಾಗ್ಲೂ ಎಕ್ಸಾಮ್ ಅಂತ ಹೋಗವನು. ತುಮಕೂರು ಹತ್ರ ಎಲ್ಲ ಎಕ್ಸಾಮ್ ಐತೆ ಅಂತೆಲ್ಲ ಹೋಗ್ತಿದ್ದ ಕಣಕ. ಹೋದ ವರ್ಷನೇ ನೀನೇನು 2 ಮಾರ್ಕ್ಸಲ್ಲೇನೋ ಹೋಗ್ಬಿಡ್ತಂತೆ ಹೋದ ವರ್ಷ. ಇಲ್ಲಾಂದ್ರೆ ನೀವು ಹೋದ ವರ್ಷನೇ ಕೆಲಸ ಆಗದಂತೆ. ಅದಕ್ಕೆ ಆ ಅಮ್ಮ ಏನೋ ದೇವ್ರಿಗೇನೋ ಅರ್ಕೆ ಓದ್ಕೊಂಡಿತ್ತಂತೆ. ಈ ವರ್ಷ ಆಯ್ತಲ್ಲ ಕೆಲಸ, ಅದಕ್ಕೆ ಅರ್ಕೆ ತೀರ್ಸಕ್ ಹೋಗ್ತಿದೀವಿ ಕಣಕ ಅಂತ ಹೇಳಿ ಹೋದ್ಲು ಲಕ್ಷ್ಮಕ್ಕ. ಸರಿ ಕಣಮ್ಮ, ಹೋಗ್ ಬಾ, ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಬಂದೆ ಕಣಕ ನಾನು. ನಮ್ಮ ಹುಡುಗರು ಹೇಳಿ 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 ಸಾಕಾಗ್ಬಿಟ್ಟೈತೆ. ಅದೇನು ಓದ್ತಿದಾವೋ ಏನ್ ಮಾಡ್ತಿದಾವೋ ಒಂದೂ ಗೊತ್ತಾಗಲ್ಲ ಕಣಮ್ಮ ನಮ್ಮ ಹುಡುಗರು. ಬೆಳಿಗ್ಗೆ ಎದ್ರೆ ಮೊಬೈಲ್ ಇಟ್ಕೊಂತವೆ, ಸಂಜೆ ಬಂದ್ರೆ ಕಾಲೇಜಿಂದ ಮೊಬೈಲ್ ಇಟ್ಕೊಂತವೆ. ಏನಿಲ್ಲ, ನಮ್ಮ ಅಪ್ಪಂಗೆ ಹೇಳ್ ಕಳಿಸ್ಬೇಕು ಮೊದ್ಲು. ಕಾಲೇಜ್ ತಾಗ ಹೋಗ್ಬಾ ಮೊದ್ಲು, ಏನೇನ್ ಮಾಡ್ತಿದ್ದಾನೆ, ಹೆಂಗ್ ಓದ್ತಿದ್ದಾನೆ, ಮಾರ್ಕ್ಸ್ ಎಷ್ಟು ತೆಗಿತಿರೋದಂತ ಒಂಚೂರು ಭಯ ಹುಟ್ಟಿಸ್ ಬರ್ಬೇಕು. ಇಲ್ಲ ಅಂದ್ರೆ ಸರಿಯಾಗಲ್ಲ ಕಣಕೋ. ಅಲ್ಲೇ ಹ್ಞೂ ಕಣಮ್ಮ, ಒಂಚೂರು ಕಾಲೇಜ್ ತಾಗ ಹೋಗ್ಬಿಟ್ಟು ಹೋಗಿ ಕೇಳ್ತಿರಿ, ಮಕ್ಳುಗಳ ಬಗ್ಗೆ ಕೇಳ್ತಿರ್ರಿ, ಓದ್ತಿದಾರ ಏನ್ ಮಾಡ್ತಿದಾರ ಅಂತ ಒಂಚೂರು ಭಯ ಹುಟ್ಟಿಸ್ಬೇಕು ಮಕ್ಳುಗಳಿಗೆ. ಮಣಿ, ಸರೋಜಮ್ಮ, ಹೋಗ ಮಣಿ, ಎಲ್ರು ಬಂದಾರೆ,
ಪಾಪ ಅಪ್ರೂಪಕ್ಕೆ ಬಂದಾರೆ ಹೋಗಿ ಟೀ ಇಟ್ಕೊಂಬ ಹೋಗು. ಒಳಗು ಟೀ ಇಟ್ಕೊಂಬ. ಪಾಪ ಎಲ್ರು ಅಪ್ರೂಪಕ್ಕೆ ಬಂದಾರೆ, ಟೀ ಯಾರ ಕುಡ್ಕೊಂಡು ಹೋಗ್ಲಿ ಒಂದ್ ಗಳಿಗೆ ಕೂತ್ಕೊಂಡು. ಅಲ್ಲಿ ನನ್ನ ಟೇಬಲ್ ಮೇಲೆ ಮಂಚದ ತಾವ ಎಲೆಡ್ಕೆ ಇಟ್ಟಿದ್ದೀನಿ ನೋಡು, ಅದನ್ನೊಂದು ತಗೊಂಬಾರಮ್ಮ.